ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಫೈಲ್ ರೀಡಿಂಗ್ ಇದೆ. ನಿಮ್ದು ಯಾವುದೋ ಒಂದು ನಿಗೂಢ ರಹಸ್ಯ ಅನಾವರಣ ಆಗ್ತಾ ಇದೆ ಅಂತ ಹೇಳಿ. ಇದು ಫೈಲ್ ನಂಬರ್ 1 ಟೈಗರ್ ಐ, ಫೈಲ್ ನಂಬರ್ 2 ಬ್ಲಾಕ್ ಟೂರ್ಮಲಿನ್, ಫೈಲ್ ನಂಬರ್ 3 ಲ್ಯಾಪಿಸ್ ಲಾಜುಲಿ. 1 2 3 ಒಂದು ನಿಗೂಢ ರಹಸ್ಯ ಒಂದು ನಿಮ್ಗೆ ಗೊತ್ತಾಗುದಿದೆ. ಇದು ನಿಮ್ಗೆ ರಿಲೇಷನ್ಗೆ ಸಂಬಂಧಪಟ್ಟದಿರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟದಿರ್ಬೋದು, ಅಥವಾ ಯಾವ್ದಕ್ಕಾದ್ರೂ ಸಂಬಂಧಪಟ್ಟದಿರ್ಬೋದು. ಇದು ಜನರಲ್ ರೀಡಿಂಗ್ ಆಸ್ ಗೈಡೆನ್ಸ್ ಆಗಿ ತಕೊಳ್ಳಿ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ಇಷ್ಟೊಂದು ಚಾಯ್ಸ್ ಮಾಡಿದ್ದೀರಾ, ನಿಮ್ ಜೀವನದಲ್ಲಿ ಯಾವ ನಿಗೂಢ ರಹಸ್ಯ ಬರ್ತಿದೆ ಅಂತ ಹೇಳಿ ನೋಡುವ. ಒಂದು ಅನಾವರಣ ನಿಮ್ಗೆ ಗೊತ್ತಾಗ್ತದ ಅಂತ ಹೇಳಿ. ಕೆಲವರಿಗೆ ತುಂಬಾ ಸೀಕ್ರೆಟ್ ಇರ್ಬೋದು, ಕೆಲವರಿಗೆ ಅಲ್ದೇನೆ ಇದ್ದಿರ್ಬೋದು ಅಷ್ಟು ಸೀಕ್ರೆಟ್. ಕೋರ್ಟ್ ಹೌಸ್, ಕಫಿನ್, official person, income, ಈ ಫೈಲ್ 1 ಸೆಲೆಕ್ಟ್ ಮಾಡಿದವರಿಗೆ ಎಲ್ರಿಗೂ ಅಲ್ಲ, ಕೆಲವರಿಗೆ ಕೆಲವರು ನೀವು ಟ್ವಿನ್ ಫ್ಲೇಮ್ಸ್ ಇದ್ರು ಇರ್ಬೋದು, ಇಲ್ಲದೇನೆ ಇದ್ದಿರ್ಬೋದು. ಕೆಲವರಿಗೆ ಮಾತ್ರ ಇದೊಂಥರ ನಿಮ್ ಜೀವನದಲ್ಲಿ ಇದು ಪಾಸ್ಟ್ ಲೈಫ್ ಹಿಸ್ಟ್ರಿ ಅಂತ ಹೇಳ್ಬೋದು. ಇದು ಈ ಪಾಸ್ಟ್ ಲೈಫ್ ಹಿಸ್ಟ್ರಿ ಏನು ಅಂತ ಹೇಳಿದ್ರೆ, ನೀವು ಹಿಂದಿನ ಜನ್ಮದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಿರ್ಬೋದು. ಅಂದ್ರೆ ಹಿಂದಿನ ಜನ್ಮದ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ಯಾರಾದ್ರೂ ಒಬ್ರು ಬರ್ಬೋದು. ಇವ್ರು ತುಂಬಾ ಅಫಿಷಿಯಲ್ ಪರ್ಸನ್. ಈ ವ್ಯಕ್ತಿ ಬರ್ಬೋದು ಅಥವಾ ನೀವು ಹೋಗ್ಬೋದು. ನೋಡ್ತಿರುವವರು ಈ ಅಫಿಷಿಯಲ್ ಪರ್ಸನ್ ಇದ್ದಾರೆ ಇಲ್ಲಿ ಕೆಲವರು. ಆ ಎನರ್ಜಿ ಇದೆ. ಈ ವ್ಯಕ್ತಿ ಇವರು ಕೆಲವರು ಒಳ್ಳೆ ಹುದ್ದೆಲಿದ್ದಾರೆ, ಗವರ್ಮೆಂಟ್ ಜಾಬ್ ಅಲ್ಲಿ ಇರ್ಬೋದು ಕೆಲವರು. ಕೆಲವರು ಮಿಲಿಟರಿ ಅಥವಾ ಪೊಲೀಸ್ ಇರ್ಬೋದು. ಅಂದ್ರೆ ಒಂದು ಉನ್ನತ ಸ್ಥಾನಮಾನ ಹುದ್ದೆಯಲ್ಲಿದ್ದಾರೆ ಈ ವ್ಯಕ್ತಿ. ಮೇಲ್ ಎನರ್ಜಿ ಇದೆ, ಫಿಮೇಲ್ಸ್ ಇದ್ದಿರ್ಬೋದು. ಇವರು ನಿಮ್ಮ ಮ್ಯಾಸ್ಕುಲೈನ್ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಇದ್ರು ಇರ್ಬೋದು. ಕೆಲವರಿಗೆ ಹಿಂದಿನ ಜನ್ಮದ ಪಾರ್ಟ್ನರ್ ಇವರು. ಅಂದ್ರೆ ನೀವು ಮತ್ತೆ ಇವರು ಈ ಭೂಮಿಗೆ ಬರ್ಬೇಕಿದ್ರೆ ನೀವೊಂದು ಕಾಂಟ್ರಾಕ್ಟ್ ಸೈನ್ ಮಾಡಿ ಈ ಭೂಮಿಗೆ ಬಂದಿರ್ತೀರಿ. ಸೊ ಇದು ನಿಮಗೆ ಪಾಸ್ಟ್ ಲೈಫ್ ನಿಮಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಅಂದ್ರೆ ಹಿಂದಿನ ಜನ್ಮದಲ್ಲಿ ನೀವೇನು ಮಾಡಿದೀರಿ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಇವ್ರು ಬಂದು ನಿಮ್ಗೆ ಅದನ್ನು ಹೇಳ್ತಾರೆ. ಅಂದ್ರೆ ಹಿಂದಿನ ಜನ್ಮದೊಂದು ಸೀಕ್ರೆಟ್ ರಿವೀಲ್ ಆಗ್ತದೆ ಇಲ್ಲಿ. ತುಂಬಾ ಇದು ತುಂಬಾ ನಿಗೂಢ. ಇದು ತುಂಬಾ ಅಂತ ಹೇಳಿದ್ರೆ, ನೀವು ಹಿಂದಿನ ಜನ್ಮದಲ್ಲಿ ಋಷಿಯಾಗಿರ್ಬೋದು, ಸನ್ಯಾಸಿ. ಅಂದ್ರೆ ಇಲ್ಲಿ ನೋಡ್ತಿರುವವರು ಕೆಲವರು ಪ್ರೀಸ್ಟ್ ಇದ್ದಾರೆ, ಅಂದ್ರೆ ಧರ್ಮಗುರುಗಳಿದ್ದಾರೆ ಇಲ್ಲಿ. ನೀವು ಗಂಡಿರ್ಬೋದು, ಹೆಣ್ಣಿರ್ಬೋದು, ಯಾವ ಧರ್ಮ ಬೇಕಾದ್ರೂ ಇರ್ಬೋದು. ನೀವೊಂಥರ ಧರ್ಮಗುರುಗಳು. ನಿಮ್ಮಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ,
ಆ ನೀವೊಂಥರ ತುಂಬಾ ಧೈರ್ಯದ ವ್ಯಕ್ತಿ. ಅಂದ್ರೆ ನೀವ್ ಯಾವ್ದಕ್ಕೂ ಹೆದರ್ತಿರ್ಲಿಲ್ಲ, ಅಷ್ಟು ಒಂಥರ ನಿಮ್ದು ವಿಲ್ ಪವರ್ ಸ್ಟ್ರಾಂಗ್ ಇತ್ತು ನಿಮ್ದು. ಹಿಂದಿನ ಜನ್ಮದಲ್ಲಿ ಇದ್ದಿರ್ಬೋದು, ಅಥವಾ ಇವಾಗ್ಲೂ ನೀವು ತುಂಬಾ ಸ್ಟ್ರಾಂಗ್ ಪರ್ಸನ್ ಇದ್ದಿರ್ಬೋದು. ಸೊ ನೀವು ಪ್ಲಸ್ ನೀವು ತುಂಬಾ ಮದರ್ಲಿ ನೇಚರ್, ನೀವು ಅಷ್ಟೇ ನೀವು ಸ್ಟ್ರಾಂಗ್ ಪರ್ಸನ್. ಅಂದ್ರೆ ಫೆಮಿನೈನ್ ಮಸ್ಕುಲೈನ್ ಎರಡೂ ಪವರ್ ನಿಮ್ಮ ಸ್ಟ್ರಾಂಗ್ ಅಲ್ಲಿ ಇದೆ. ಸೊ ಇವ್ರೊಂಥರ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಿಮ್ಗೆ ಒಂದು ನಿಮ್ಮ ಬಗ್ಗೆ ಒಂದು ಹೇಳ್ತಾರೆ. ಅಂದ್ರೆ ನೀವು ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ, ನೀವು ಹಿಂದಿನ ಜನ್ಮದಲ್ಲಿ ಏನು ವರ್ಕ್ ಮಾಡ್ತಿದ್ರಿ, ನೀವು ಹಿಂದಿನ ಜನ್ಮದಲ್ಲಿ ಏನೋ ಒಂದು ತುಂಬಾನೇ ಪುರಾತನ ವಿದ್ಯೆ ಕಲಿತಾ ಇದ್ರಿ. ಅಂದ್ರೆ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾವುದೋ ಒಂದು ಪುರಾತನ ವಿದ್ಯೆ ಕಲಿತಾ ಇದ್ದೀರಿ. ನೀವು ಹಿಂದಿನ ಜನ್ಮದಲ್ಲಿ ನೀವು ಗುರು ಇರ್ಬೋದು, ಕೆಲವರು ಹಿಂದಿನ ಜನ್ಮದಲ್ಲಿ ನೀವು ಗುರುವಾಗಿದ್ಕೊಂಡು ಈ ಜನ್ಮದಲ್ಲೂ ನೀವು ಗುರು ಆಗ್ಲಿಕ್ಕೆ ಬಂದಿರ್ಬೋದು. ಸೊ ಇದು ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್. ಸೊ ಇವ್ರು ಬಂದು ಈ ಸೀಕ್ರೆಟ್ ನಿಮ್ಗೆ ರಿವೀಲ್ ಮಾಡ್ತಾರೆ ಇವರು. ಅಂದ್ರೆ ನೀವು ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ, ಏನ್ ಮಾಡ್ತೀರಿ, ಹಿಂದಿನ ಜನ್ಮದಲ್ಲಿ ಏನಾಯ್ತು, ನೀವ್ ಎಂತ ಧೈರ್ಯಶಾಲಿ ವ್ಯಕ್ತಿ ಅಂತ ಇವ್ರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇವ್ರು ನಿಮ್ಮ ಪಾರ್ಟ್ನರ್ ಇದ್ರು ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಇದ್ರು ಇರ್ಬೋದು. ಸೊ ಇವ್ರು ಇದೊಂಥರ ಇವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ. ಅಂದ್ರೆ ನಿಮ್ಗೆ ಇವರು ಕಾಂಟ್ಯಾಕ್ಟ್, ನಿಮ್ಗೆ ಇವರು ಕಾಂಟ್ಯಾಕ್ಟ್ ಇರ್ಬೋದು, ಇಲ್ಲದೇನೆ ಇದ್ದಿರ್ಬೋದು. ಇವ್ರು ನಿಮ್ಗೆ ಪರಿಚಯಸ್ಥ ವ್ಯಕ್ತಿ. ಇವ್ರು ಬಂದು ನಿಮ್ಗೆ ಹೇಳ್ತಾರೆ ನಿಮ್ಮ ಪುನಃ ಹಿಂದಿನ ಜನ್ಮದ ಬಗ್ಗೆ. ಇದೊಂಥರ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ತಂದು ಇವ್ರು ಬಂದ ನಂತರ ನಿಮ್ ಲೈಫ್ ಅಲ್ಲಿ ನಿಮ್ಮ ಲೈಫ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಚೇಂಜ್ ಆಗ್ತದೆ. ಅಥವಾ ಒಂಥರ ನಿಮ್ಗೆ ತುಂಬಾ ಫುಲ್ ಇನ್ಕಮ್, ನಿಮ್ ಲೈಫ್ ಏನ್ ಹೇಳ್ತಾರೆ ನಿಮ್ಗೆ ಇಲ್ಲಿ ಪುನರ್ಜನ್ಮ. ಅಂದ್ರೆ ನೀವು ಈ ಭೂಮಿ ಮೇಲೆ ಎರಡನೇ ಜನ್ಮ ಯಾಕೆ ಬಂದಿದ್ದೀರಿ, ಈ ಭೂಮಿ ಮೇಲೆ ನೀವು ಯಾಕೆ ಬಂದಿದ್ದೀರ ಅನ್ನೋದು ಈ ವ್ಯಕ್ತಿ ಹೇಳ್ತಾರೆ. ನೀವು ಹಿಂದಿನ ಜನ್ಮದಲ್ಲಿ ನೀವು ತುಂಬಾನೇ ದೊಡ್ಡ ವ್ಯಕ್ತಿಯಾಗಿರ್ಬೋದು, ನೀವಂದ್ರೆ ಒಂದು ಒಳ್ಳೆ ಹುದ್ದೆ ಸ್ಥಾನಮಾನ, ಒಂದು ಅಂದ್ರೆ ತುಂಬಾ ಅಥಾರಿಟಿ ಪರ್ಸನ್ ನೀವು ಹಿಂದಿನ ಜನ್ಮದಲ್ಲಿ. ಸೊ ಇವ್ರು ಬರ್ತಿದ್ದಾರೆ. ನೀವು ಹಿಂದಿನ ಜನ್ಮದಲ್ಲೂ ನಿಮ್ದು ಈ ಸ್ಪಿರಿಚುವಲ್ ಜರ್ನಿಲಿ ಇರ್ಬೋದು, ಇದರಲ್ಲೂ ಸ್ಪಿರಿಚುವಲ್ ಜರ್ನಿ ಕಂಟಿನ್ಯೂ ಆಗ್ತಿರ್ಬೋದು. ನೇಚರ್ ಕಾರ್ಡ್ ಇದೆ, ಹರ್ಮಿಟ್, ಸನ್ಯಾಸಿ. ಇನ್ ಕೆಲವರಿಗೆ ನಿಮ್ಗಿಲ್ಲಿ ನಿಮ್ಮ ಫ್ಯಾಮಿಲಿ, ಅಂದ್ರೆ ಗಂಡ ಹೆಂಡತಿ ಇರ್ಬೋದು, ಅಥವಾ ಫ್ಯಾಮಿಲಿ ಇರ್ಬೋದು, ಇದರ ನಡುವೆ ಏನೋ ಒಂದು ಗಲಾಟೆ ಇದೆ. ಅಂದ್ರೆ ಏನೋ ಒಂದು ಕೋರ್ಟ್ ಮ್ಯಾಟರ್ ಆದ್ರೂ ಇದ್ದಿರ್ಬೋದು, ಅಥವಾ ಏನೋ ಒಂದು ಗಲಾಟೆ ಇಲ್ಲಿದೆ. ಸೊ ತಕರಾರು ಇದ್ದಿರ್ಬೋದು. ನಿಮ್ಗೆ ಇಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ, ಏನ್ ಮಾಡೋದು ಹೇಗ್ ಮಾಡೋದು ಅಂತ ಹೇಳಿ ನಿಮ್ಗೆ ಗೊತ್ತಾಗದೆ ಇದ್ದಿರ್ಬೋದು. ಅಂದ್ರೆ ನನ್ ಜೀವನ ಮುಗೀತೇನೋ ಹಾಗೆ ಅಂತ ಹೇಳಿ. ಸೊ ಇಲ್ಲಿ ನಿಮ್ಗೆ ಇವರೊಬ್ರು ಅಥಾರಿಟಿ ಪರ್ಸನ್ ಬರ್ತಾರೆ ಇಲ್ಲಿ. ಅಂದ್ರೆ ಅಥಾರಿಟಿ ಪರ್ಸನ್ ಇವರು ತುಂಬಾ ಎಜುಕೇಟೆಡ್ ಪರ್ಸನ್, ತುಂಬಾ ನಾಲೆಜಬಲ್ ಪರ್ಸನ್, ಒಳ್ಳೆ ಉನ್ನತ ಹುದ್ದೆ ಸ್ಥಾನಮಾನದಲ್ಲಿ. ಅಂದ್ರೆ ಇದೊಂಥರ ಇವರು ಕೋರ್ಟ್ ಅಲ್ಲಿ ಸಹ ಕೆಲಸ ಮಾಡ್ತಿರ್ಬೋದು, ಅಥವಾ ಒಂದು ಒಳ್ಳೆ ಅಂದ್ರೆ ಒಂದು ತೀರ್ಮಾನ ಕೊಡುವ ವ್ಯಕ್ತಿ ಆಗಿರ್ಬೋದು. ಸೊ ಇವರು ಇವ್ರು ಬಂದು ನಿಮ್ಗೊಂದು, ಇವ್ರು ಬಂದ ನಂತರ ನಿಮ್ಗೆ ಏನೋ ಒಂದು ಜೀವನದಲ್ಲಿ ಭರವಸೆ ಬರ್ಬೋದು. ಅಂದ್ರೆ ಎಲ್ಲ ಮುಗ್ದಿದೆ ಅಂತ ನೀವು ಅನ್ಕೊಂಡಿರ್ಬೋದು ನಿಮ್ ಜೀವನದಲ್ಲಿ. ಇವ್ರು ಬಂದ ನಂತರ ನಿಮ್ಗೊಂದು ಭರವಸೆ ಬರ್ತದೆ. ಇಲ್ಲಿ ನಿಮ್ಗೀಗ ತುಂಬಾ ಕನ್ಫ್ಯೂಷನ್ ಇದೆ, ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ. ಇವ್ರು ಬಂದು ನಿಮ್ಗೊಂದು ಚಾಯ್ಸ್ ಕೊಡ್ತಾರೆ. ಇವರು ಬಂದು ಸಡನ್ ಆಗಿ ಒಂದು ಚಾಯ್ಸ್ ಕೊಡ್ತಾರೆ ಈ ವ್ಯಕ್ತಿ. ಇದು ನಿಮ್ ಫ್ಯಾಮಿಲಿ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ನಿಮ್ಗೆ ಎರಡು ದಾರಿ ಕೊಡ್ತಾರೆ, ಎರಡರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡ್ಬೇಕಾಗ್ತದೆ. ಈ ಸೀಕ್ರೆಟ್ ಒಂದು ರಿವೀಲ್ ಮಾಡ್ತಾರೆ ಇವ್ರು ಬಂದು. ಈ ವ್ಯಕ್ತಿ ಬಂದು ನಿಮ್ಗೊಂದು ಅಂದ್ರೆ ಕ್ಲಾರಿಟಿ ಕೊಡ್ತಾರೆ. ಅಂದ್ರೆ ಈ ತರ ಇದೆ, ಯಾವ್ದು ಬೇಕಾದ್ರೂ ನೀವು ಚಾಯ್ಸ್ ಮಾಡ್ಬೋದು ನಿಮ್ ಜೀವನದಲ್ಲಿ. ನಿಮ್ಗೆ ಎರಡು ಆಪ್ಷನ್ ಇದೆ, ಯಾವ್ದು ಚಾಯ್ಸ್ ಮಾಡ್ತೀರಾ ಅಂತ ಹೇಳಿ. ಸೊ ಇವ್ರು ನಿಮಗೆ ನಾಲೆಜ್ ಕೊಡ್ಬೋದು ಬಂದು, ಅಂದ್ರೆ ಹೇಗೆ ಮುಂದೆ ಮೂವ್ ಆಗ್ಬೇಕು ಅನ್ನೋದು. ಸೊ ಇವ್ರು ನಿಮ್ಗೆ ಸ್ಟೆಬಿಲಿಟಿ, ಸ್ಟ್ರೆಂತ್ ಕೊಡ್ಬೋದು ಇವ್ರು ಬಂದು ನಿಮ್ಗೆ. ಸೊ ಇಲ್ಲಿ ಫ್ಯಾಮಿಲಿ ರಿಲೇಟೆಡ್ ಇದೆ.
ಇನ್ ಇನ್ ಕೆಲವರದು ನಿಮ್ಗೆ ಫೈನಾನ್ಸ್ ನಿಮ್ದು ಏನಾದ್ರು ಲಾಸ್ ಆಗ್ಬೋದು. ಇದೊಂಥರ ನಿಗೂಢವಾಗಿ ಇದೊಂಥರ ನಿಮ್ಗೆ ಗೊತ್ತಿಲ್ಲದಾಗೆ ನಿಮ್ದು ಹಣ ಕಳ್ಕೊಬಹುದು ನೀವು. ಕೆಲವರು ಇದೊಂಥರ ನಿಗೂಢ, ಅಂದ್ರೆ ಈ ಹಣ ಕಳ್ಕೊಂಡದ್ದು ನಿಮ್ಗೆ ಯಾರು ಮೋಸ ಮಾಡಿದ್ದು ಅದು ನಿಮ್ಗೆ ಗೊತ್ತಾಗ್ಬೋದು. ನಿಗೂಢವಾಗಿ ನಿಮ್ದು ಏನು ಹಣ ಕಾಣೆಯಾಗಿತ್ತ, ಅಥವಾ ನಿಮ್ಗೇನಾದ್ರೂ ಬೆನ್ನ ಹಿಂದೆ ಯಾರು ಮೋಸ ಮಾಡಿದ್ರೆ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗ್ತದೆ. ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ಬ್ಲ್ಯಾಕ್ ಟೋರ್ಮಲ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಏನು ಸೀಕ್ರೆಟ್ ರಿವೀಲ್ ಆಗ್ತದೆ ಅಂತ ಹೇಳಿ ನೋಡುವ. ಇದೊಂಥರ ನಿಗೂಢ ರಹಸ್ಯ. ಫೈಲ್ ನಂಬರ್ 2. ಗ್ರೇಟ್ ಫಾರ್ಚೂನ್, ವೆಲ್ತಿ ಮ್ಯಾನ್, ಜರ್ನಿ ಅಂಡ್ ಹಾರಿಸನ್. ಇಲ್ಲಿ ಕೆಲವರು ನೀವು ವಿದೇಶಕ್ಕೆ ಹೋಗುದಿರ್ಬೋದು, ಅಂದ್ರೆ ಒಂದು ಫಾರಿನ್ ಟ್ರಾವೆಲ್, ಸಿ ಟ್ರಾವೆಲ್ ಇರ್ಬೋದು. ಇಲ್ಲಿ ನೀವು ಜರ್ನಿಗೆ ಕಾಯ್ತಾ ಇದ್ದಿರ್ಬೋದು. ಇಲ್ಲಿ ಒಬ್ರು ವ್ಯಕ್ತಿ ಬಂದು ನಿಮ್ಮನ್ನು ಈ ಟ್ರಾವೆಲಿಂಗ್ ಕರ್ಕೊಂಡು ಹೋಗ್ಬೋದು. ಇದೊಂಥರ ನಿಗೂಢ. ಇವರು ಬಂದು ನಿಮ್ಗೆ ಹಣದ ಸಹಾಯ ಮಾಡ್ತಾರೆ, ಅಥವಾ ನಿಮ್ಮನ್ನು ನಿಮ್ಮ ಟ್ರಿಪ್ಗೆ ಸಹಾಯ ಮಾಡ್ತಾರೆ ಇವರು. ಇದೊಂಥರ ನಿಮ್ಗೆ ಇವರೊಂಥರ ಬಂದಾಗ ನಿಮ್ಗೆ ಏನೋ ಒಂದು ಜೀವನದಲ್ಲಿ ಒಂದು ಒಳ್ಳೆ, ಅಂದ್ರೆ ದೇವರು ಕಣ್ಣು ಬಿಟ್ಟ ಆ ತರ ಗ್ರೇಟ್ ಫಾರ್ಚೂನ್ ಅಂತ ನಿಮ್ಗೆ ಅನಿಸ್ತದೆ. ಇನ್ ಕೆಲವರಿಗೆ ನೀವೇನಾದ್ರೂ ಜಾಬಿಗೆ ಹೋಗುದಿರ್ಬೋದು, ಅಥವಾ ಬೇರೆಲ್ಲಾದ್ರೂ ಕಡೆ ನೀವು ಒಂದು ಟ್ರಾನ್ಸ್ಫರ್ ಆಗುದಿರ್ಬೋದು, ಅಥವಾ ಬೇರೆನಾದ್ರೂ ನೀವು ಮಾಡ್ಲಿಕ್ಕೆ ನಿಮ್ಗೊಬ್ರು ಒಳ್ಳೆ ವ್ಯಕ್ತಿ, ಇವ್ರು ಒಂಥರ ನಿಮ್ ವಯಸ್ಸಲ್ಲಿ ದೊಡ್ಡವರು ಇರ್ಬೋದು, ಇವ್ರು ಬಂದು ನಿಮ್ಗೆ ಸಹಾಯ ಹಸ್ತ ನೀಡ್ತಾರೆ. ಇದೊಂಥರ ನಿಮ್ ಲೈಫ್ ಅಲ್ಲಿ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಇದೊಂಥರ ನಿಗೂಢವಾಗಿರ್ತದೆ. ಇವರು ನಿಮ್ಗೆ ಸಹಾಯ ಮಾಡ್ತಾರಂತ ನೀವು ಅನ್ಕೊಂಡಿರೋದಿಲ್ಲ, ಆದ್ರೆ ಇವ್ರು ಬಂದು ನಿಮ್ಗೆ ಸಹಾಯ ಮಾಡ್ತಾರೆ. ಸೊ ಇಲ್ಲಿ ತುಂಬಾ ಇಲ್ಲಿ ನಿಮ್ದು ಟ್ರಾವೆಲಿಂಗ್ ಇದೆ. ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಇಲ್ಲಿ ನೀವು ಒಬ್ರೇ ಅಂತ ನೀವು ತಿಳ್ಕೊಂಡಿರ್ಬೋದು. ಇಲ್ಲಿ ನಿಮ್ಗೆ ರಿಲೇಶನ್ಶಿಪ್ ಲಾಸ್ ಆಗಿರ್ಬೋದು, ಫೈನಾನ್ಸ್ ಲಾಸ್ ಆಗಿದೆ, ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಲಾಸ್ ಆಗಿದೆ. ದೊಡ್ಡ ಲಾಸ್ ಇದೆ, ದೊಡ್ಡ ಪ್ರಮಾಣದಲ್ಲಿ ನಿಮ್ಗೆ ನಿಮ್ಮ ಪಾರ್ಟ್ನರ್ ಲಾಸ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಬಿಸಿನೆಸ್ ಅಲ್ಲಿ ಇರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಪಾರ್ಟ್ನರ್ಶಿಪ್ ಲಾಸ್ ಆಗಿರ್ಬೋದು, ನಿಮ್ಗೆ ಈಗ ಸ್ಟ್ರೆಂತ್ ಇಲ್ದಾಗೆ ಆಗಿರ್ಬೋದು. ಆದ್ರೆ ಈ ವ್ಯಕ್ತಿ ಇವ್ರು ತುಂಬಾ ರಿಚ್ ಪರ್ಸನ್. ಇವ್ರು ಬಂದು ನಿಮ್ಗೆ ಒಂಥರ, ಇವ್ರು ನಿಮ್ದು ಏನ್ ಹೇಳ್ತಾರೆ, ಒಂದು ಭಾಗ್ಯ ದೇವತೆ ಅಂತಲೇ ಹೇಳ್ಬೋದು. ಇವ್ರು ಬಂದು ನಿಮ್ಗೆ ಸಹಾಯ ಮಾಡ್ತಾರೆ. ಇದು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವ್ರು ಬರ್ತಾರೆ. ಇವ್ರು ಬಂದ ನಂತರ ನಿಮ್ಗೆ ಸ್ಟ್ರೆಂತ್ ಬರ್ತದೆ. ಇದೊಂಥರ ನಿಗೂಢವಾಗಿರ್ತದೆ ಇವ್ರು ಬರೋದು ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಯಾಕಂದ್ರೆ ನೀವು ಒಬ್ಬರೇ ಇದ್ದೀರಿ, ಎಲ್ಲ ಕಳ್ಕೊಂಡು ತುಂಬಾ ದುಃಖದಲ್ಲಿ ಇದ್ದೀರಿ. ಇದೊಂಥರ ನಿಗೂಢ ರಹಸ್ಯ. ನಿಗೂಢ ರಹಸ್ಯ ಅಂದ್ರೆ ಈ ವ್ಯಕ್ತಿ ಬಂದು ನಿಮ್ಗೆ ಯಾಕೆ ಸಹಾಯ ಮಾಡಿದ್ರು, ಅಂದ್ರೆ ಇವರ ಸಹಾಯ ಮಾಡುವ ಉದ್ದೇಶ ಏನಿದೆ, ಹಿಂದಿನ ಉದ್ದೇಶ ಏನು ಅಂತ ನಿಮ್ಗೆ ಹೇಳ್ತಾರೆ ಇವರು. ಇವರು ತುಂಬಾ ದೂರದಿಂದ ಬರ್ತಿದ್ದಾರೆ ಕೆಲವರಿಗೆ. ಅಂದ್ರೆ ಕೆಲವರಿಗೆ ಇವರು ಔಟ್ ಆಫ್ ಕಂಟ್ರಿ ಇರ್ಬೋದು, ಅಥವಾ ಎಲ್ಲಾದ್ರೂ ಸಿ ಟ್ರಾವೆಲಿಂಗ್ ಅಥವಾ ಕೋಸ್ಟಲ್ ಏರಿಯಾದಿಂದ ಬರ್ತಿರ್ಬೋದು. ಇವರು ತುಂಬಾ ದೂರದಿಂದ ಬರ್ತಿದ್ದಾರೆ. ಇವ್ರು ಬಂದು ನಿಮ್ಮ ಒಂಥರ ಲೈಫ್ ಚೇಂಜ್ ಆಗ್ತದೆ ಅಂತ ಹೇಳ್ಬೋದು. ಇವ್ರು ಬಂದ ನಂತರ ನಿಮ್ಮ ಜೀವನ ಒಂದು ಚೇಂಜ್ ಆಗ್ತದೆ. ಆದ್ರೆ ಒಂದು ಮಿಸ್ಟ್ರಿ ರಿವೀಲ್ ಮಾಡ್ತಾರೆ ಇವ್ರು ಬಂದು ನಿಮ್ಗೆ. ಅಂದ್ರೆ ಈ ವ್ಯಕ್ತಿ ನಿಮ್ಗೆ ಪಾರ್ಟ್ನರ್ಸೇ ಇರ್ಬೋದು. ಇವ್ರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಕೆಲವರಿಗೆ ಇವ್ರು ನಿಮ್ಮನ್ನು ಯಾಕೆ ಬಿಟ್ಟು ಹೋದ್ರು ಅನ್ನೋದು ರಿವೀಲ್ ಆಗ್ತದೆ ನಿಮ್ಗೆ, ಕಾರಣ. ಕೆಲವರ ಜೀವನದಲ್ಲಿ ತುಂಬಾನೇ ನಿಮ್ಗೆ ನೋವಾಗಿದೆ, ಮನಸ್ಸಿಗೆ
ದುಃಖ ಆಗಿದೆ, ಎಲ್ಲಾನು ಒಂದು ನಿಮ್ ಜೀವನದಲ್ಲಿ ಎಂಡ್ ಆಗಿರ್ಬೋದು, ನಿಮ್ಗೆ ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ನಿಮ್ಗೆ ತುಂಬಾ ದುಃಖ ಅಥವಾ ನಿಮ್ದು ಆಂಗ್ಸೈಟಿ ಡಿಪ್ರೆಷನ್ ಜಾಸ್ತಿ ಇರ್ಬೋದು, ಸ್ಟಕ್ ಎನರ್ಜಿ, ಯಾವ ಕಡೆ ಮೂವ್ ಆಗ್ಬೇಕಂತ ಗೊತ್ತಿಲ್ಲ, ಹೇಗೆ ಹೋಗ್ಬೇಕಂತ ಗೊತ್ತಿಲ್ಲ, ತುಂಬಾ ನಿಮ್ಗೆ ನೆಗೆಟಿವ್ ಥಿಂಕಿಂಗ್ ಬರ್ತಿರ್ಬೋದು, ತುಂಬಾನೇ ದುಃಖದಲ್ಲಿದ್ದೀರಿ. ಸೊ ಈ ವ್ಯಕ್ತಿ ಬಂದು ನಿಮ್ಮನ್ನೆಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಬೋದು, ನೀವು ಇವರು ಜರ್ನಿ ಮಾಡ್ಬೋದು. ಏನ್ ರಿವೀಲ್ ಮಾಡ್ತಾರೆ ಅಂತ ಹೇಳಿ ನೋಡುವ. ಸ್ಟಕ್ ಎನರ್ಜಿಯಲ್ಲಿ ಇದ್ದವರಿಗೆ ವೆಲ್ತಿ ಜರ್ನಿ. ಈ ವ್ಯಕ್ತಿ ಬಂದು ನಿಮ್ಮನ್ನೊಂದು ಕೆಲವರು ಸ್ಪಿರಿಚುವಲ್ ಜರ್ನಿಗೆ ನೀವು ಕರ್ಕೊಂಡು ಹೋಗ್ಬೋದು. ಈ ವ್ಯಕ್ತಿ ನಿಮ್ಗೆ ಒಂದು ಆಧ್ಯಾತ್ಮದ ಬಗ್ಗೆ ಹೇಳಿಕೊಡ್ಬೋದು, ಅಥವಾ ಕಮ್ಯುನಿಟಿ ಬಗ್ಗೆ ಹೇಳಿಕೊಡ್ಬೋದು, ಅಥವಾ ನಿಮ್ಮ ಸೋಲ್ ಪರ್ಪಸ್ ಬಗ್ಗೆ ಹೇಳಿಕೊಡ್ಬೋದು. ಇಲ್ಲಿ ಏನೋ ಒಂದು ಸ್ಟ್ರೆಂತ್ ಇದೆ ಅಂದ್ರೆ ಇವರು ಬಂದು ನಿಮ್ಗೆ ಸ್ಟ್ರೆಂತ್ ಕೊಡ್ತಾರೆ. ಅವರಲ್ಲಿರೋ ಕ್ರಿಯೇಟಿವಿಟಿ ಇರ್ಬೋದು, ಅಥವಾ ಅವರಲ್ಲಿರುವ ಫೈನಾನ್ಸ್ ಇರ್ಬೋದು, ಎಲ್ಲದರಲ್ಲೂ ಬಂದು ನಿಮ್ಗೆ ಒಂದು ಸಪೋರ್ಟ್ ಮಾಡ್ತಾರೆ. ಇದು ತುಂಬಾ ನಿಗೂಢವಾಗಿದೆ. ಅಥವಾ ಇವ್ರು ಬಂದು ನಿಮ್ಗೆ ಏನಾದ್ರು ನಿಮ್ಮನ್ನು ಕರ್ಕೊಂಡು ಹೋಗಿ ನಿಮ್ಗೆ ನಿಗೂಢ ವಿದ್ಯೆ ಕಲಿಸ್ಬೋದು ಇವರು. ಇದು ನೀವಿರೋ ಜಾಗಕ್ಕಿಂತ ಬೇರೆ ಜಾಗ ಕರ್ಕೊಂಡು ಹೋಗಿ ಅಲ್ಲಿ ಜನಗಳ ಸುತ್ತ ನೀವೇನಾದ್ರೂ ನಿಗೂಢ ವಿದ್ಯೆ ಕಲಿಬಹುದು. ಇದೊಂಥರ ಕಾಡು ಅಥವಾ ಪರ್ವತಗಳ ನಡುವೆ ನೀವೇನಾದ್ರೂ ಕಲಿಬಹುದು ಈ ವಿದ್ಯೆ. ಇದು ಫೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಈ ಸ್ಟೋನ್ ಚಾಯ್ಸ್ ಮಾಡಿದ್ದೀರಾ? ನಿಮ್ ಜೀವನದಲ್ಲಿ ಯಾವ ಸೀಕ್ರೆಟ್ ರಿವೀಲ್ ಆಗ್ಬೋದು ನೋಡುವ. ಎಲ್ರಿಗೂ ರಿವೀಲ್ ಆಗ್ಲಿಕ್ಕಿಲ್ಲ, ಕೆಲವರಿಗೆ ಆಗುದಿದೆ ರಿವೀಲ್. File number 3. Message. ಇಲ್ಲಿ ನೀವು ಹೇಗಿದ್ದೀರಾ ಅಂತ ಹೇಳಿದ್ರೆ, ನಿಮ್ ಜೀವನದಲ್ಲಿ ನಿಮ್ಗೆ ಸಪ್ರೇಷನ್ ಆಗಿದೆ, ತುಂಬಾ ನೋವಾಗಿದೆ, ಹಾರ್ಟ್ ಬ್ರೇಕ್ ಆಗಿದೆ, ಥರ್ಡ್ ಪಾರ್ಟಿ ಇದ್ದಿರ್ಬೋದು, ತುಂಬಾನೇ ಇಲ್ಲಿ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಾದ್ರೂ ಇದ್ದಿರ್ಬೋದು, ನೀವು ಒಬ್ಬರೇ ಇದ್ದಿರ್ಬೋದು. ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಇದೆ, ರಿಲೇಶನ್ಶಿಪ್ ಅಲ್ಲಿ ಕನ್ಫ್ಯೂಷನ್ ಇದ್ದಿರ್ಬೋದು. ಅಂದ್ರೆ ಇವ್ರನ್ನ ಚಾಯ್ಸ್ ಮಾಡ್ಬೇಕಾ ಬಿಡ್ಬೇಕಾ ಆತರ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಒಂದು ಡಿಸಿಷನ್ ತಗೊಳ್ಳಿಕ್ಕಾದ್ರೆ ನೀವು ಒದ್ದಾಡ್ತಿರ್ಬೋದು. ಸೊ ಈ ವ್ಯಕ್ತಿಯಿಂದ ನಿಮ್ಗೊಂದು ಫೋನ್ ಕಾಲ್ ಅಥವಾ ಮೆಸೇಜ್ ಬರ್ತದೆ. ಮೆಸೇಜ್ ಬಂದು ನೀವು ಅವರು ಜರ್ನಿ ಮಾಡ್ಬೋದು. ಅವರ ಫ್ಯಾಮಿಲಿ ಬಗ್ಗೆ ನಿಮ್ಗೆ ಏನೋ ಒಂದು ಹೇಳುವರಿದ್ದಾರೆ. ಅಂದ್ರೆ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿತ್ತ ಅದ್ರ ಬಗ್ಗೆ ನಿಮ್ಗೆ ಒಂದು ರಹಸ್ಯ ಹೇಳುವವರಿದ್ದಾರೆ. ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ನಿಮ್ಗೆ ಈಗ ನಿಮ್ಗೆ ತುಂಬಾನೇ ಕನ್ಫ್ಯೂಷನ್ ಇದೆ, ಕ್ಲಾರಿಟಿ ಇಲ್ಲ. ಒಂದು ನಿಮ್ ಥಿಂಕಿಂಗ್ ಕ್ಲಿಯರ್ ಆಗ್ತದೆ ಇವರು ಹೇಳಿದ ನಂತರ. ರಹಸ್ಯ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ನಿಮ್ಗೆ ಈ ಥರ್ಡ್ ಪಾರ್ಟಿ ಏನಿದ್ದಾರೆ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲದ ಒಂದು ರಹಸ್ಯ ನಿಮ್ಗೆ ಹೇಳ್ತಾರೆ. ಅಂದ್ರೆ ಈಗ ನೀವು ಏನ್ ನೋಡ್ತಿದ್ದೀರಾ ಅದರ ಹಿಂದೆ ಬೇರೆನೇ ಇರ್ತದೆ ಒಂದು ರಹಸ್ಯ. ಇವರು ನಿಮ್ಮನ್ನು ಬಿಟ್ಟು ಹೋಗಿ ತುಂಬಾನೇ ಟೈಮ್ ಆಗಿರ್ಬೋದು, ಅಂದ್ರೆ ತುಂಬಾ ಸಮಯ ಆಗಿರ್ಬೋದು. ನೀವು ಈಗ ಒಬ್ಬರೇ ಇದ್ದಿರ್ಬೋದು, ತುಂಬಾ ದುಃಖದಲ್ಲಿ ಇದ್ದೀರಿ. ಸೊ ಇವರು ವಾಪಸ್ ಬರ್ತಿದ್ದಾರೆ ನಿಮ್ಗೆ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಜರ್ನಿ ಮಾಡ್ಕೊಂಡು ಬರ್ತಿದ್ದಾರೆ. ನಿಮ್ಗೆ ಮೆಸೇಜ್ ಬರ್ಬೋದು, ಇಮೇಲ್ ಬರ್ಬೋದು, ಕಾಲ್ ಬರ್ಬೋದು ಇವ್ರ ಕಡೆಯಿಂದ. ಅಥವಾ
ಇವ್ರ ಮನೆಯವ್ರ ಕಡೆಯಿಂದ ಬರ್ಬೋದು, ಇವ್ರು ಹೊರಟಿದ್ದಾರೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿ. ಇವ್ರು ಬಂದು ನಿಮ್ಗೆ ಥರ್ಡ್ ಪಾರ್ಟಿ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡ್ತಾರೆ. ಇವರು ಒಂದು ನಿಗೂಢ ಸತ್ಯ ಬಯಲಾಗ್ತದೆ. ಏನಿದೆ ಅಂತ ಹೇಳಿ ನೋಡುವ. ಇವರ ಲೈಫ್ ಈಗ ಚೇಂಜ್ ಆಗಿದೆ. ನೀವೇನ್ ಅನ್ಕೊಂಡಿದ್ದೀರಾ ಹಿಂದಿನ ಹಾಗಿಲ್ಲ, ಇವರ ಲೈಫ್ ಫುಲ್ ಚೇಂಜ್ ಆಗಿದೆ. ಕರ್ಮ ಕ್ಲಿಯರ್ ಆಗಿದೆ. ಅವರ ಜೊತೆ ಕರ್ಮ ಕ್ಲಿಯರ್ ಮಾಡ್ಕೊಂಡು ಇವ್ರು ಬರ್ತಿದ್ದಾರೆ. ಒಂದು ಕರ್ಮ ಕ್ಲಿಯರ್ ಇತ್ತು ಅಷ್ಟೇ. ಇಲ್ಲಿ ಕೆಲವರು ಸಿಂಗಲ್ ಲೇಡೀಸ್ ಇದ್ದಾರೆ. ನಿಮ್ಗೆ ಮಗು ಇರ್ಬೋದು, ನೀವು ಡೈವರ್ಸ್ ಇರ್ಬೋದು ಅಥವಾ ವಿಡೋ ಇದ್ದಿರ್ಬೋದು. ನೀವು ತುಂಬಾನೇ ಹೋರಾಡ್ತಿದ್ದೀರಿ, ನೀವು ಒಬ್ರೇ ಹೋರಾಡ್ತಿದ್ದೀರಿ. ಅಂದ್ರೆ ನಿಮ್ಮ ಮಗುವಿಗೋಸ್ಕರ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಗೋಸ್ಕರ ಇರ್ಬೋದು. ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಿ, ತುಂಬಾನೇ ಹೋರಾಡ್ತಿದ್ದೀರಿ ನೀವು. ಅಂದ್ರೆ ನಿಮ್ಗೆ ಈಗ ಈಗ ಥಿಂಕಿಂಗ್ ಕ್ಲಾರಿಟಿ ಬಂದಿದೆ. ಆದ್ರೆ ಇಲ್ಲೊಬ್ರು ವ್ಯಕ್ತಿ, ಇವರು ತುಂಬಾ ಒಳ್ಳೆ ಉನ್ನತ ಹುದ್ದೆಯಲ್ಲಿರೋ ವ್ಯಕ್ತಿ. ಇವರು ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಗೆ ಸಂಬಂಧಪಟ್ಟ ವ್ಯಕ್ತಿಯ ಬಗ್ಗೆ ಇವರು ನಿಮ್ಗೇನೋ ಒಂದು ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. ಅವರ ಬಗ್ಗೆ ಒಂದು ನಿಮ್ಗೆ ರಿವೀಲ್ ಮಾಡ್ತಾರೆ ಇವರು. ಈ ಸತ್ಯ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ನೀವೇನಿಷ್ಟು ತನಕ ಆ ವ್ಯಕ್ತಿ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಿ, ಸತ್ಯ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಇವರು ಬಂದು ನಿಮ್ಗೆ ರಿವೀಲ್ ಮಾಡ್ತಾರೆ ಏನ್ ಸತ್ಯ. ಇವ್ರ ಬಗ್ಗೆ ತುಂಬಾ ಒಂದು ನಿಗೂಢ ಸತ್ಯ ಇವ್ರು ನಿಮ್ಗೆ ರಿವೀಲ್ ಮಾಡ್ತಾರೆ. ನಿಗೂಢ ಸತ್ಯ. ಅಥವಾ ಇವ್ರು ನಿಮ್ಮ ಪಾರ್ಟ್ನರ್ ಇರ್ಬೋದು. ಇವ್ರು ಬಂದು ಮತ್ತೆ ನಿಮ್ಗೆ ಆಫರ್ ಕೊಡ್ತಾರೆ. ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ನಿಮ್ಮನ್ನು ವಾಪಸ್ ಫ್ಯಾಮಿಲಿಗೆ ಕರ್ಕೊಳ್ಬೋದು. ನಿಮ್ಗೆ ಇವ್ರಿಗೂ ಮಕ್ಕಳಿರ್ಬೋದು. ಇವ್ರ ಕಲಿಂದ ಕಾಲ್ ಅಥವಾ ಮೆಸೇಜ್ ಬರ್ತದೆ. ಅರೆ ನಿಮ್ಗೆ ಏನೋ ಒಂದು ಈ ಥರ್ಡ್ ಪಾರ್ಟಿ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡ್ತಾರೆ. ಇವರು ಒಂದು ಸತ್ಯ ನಿಮ್ಗೆ ಗೊತ್ತಾಗ್ತದೆ. ಇಷ್ಟ ತನಕ ಅವರು ಟೈಮ್ ಕಾಯ್ತಾ ಇದ್ರು. ಅಂದ್ರೆ ಇದೊಂದು ಕರ್ಮ ಕ್ಲಿಯರ್ ಇರ್ಬೋದು ಅವರಿಗೂ ಅಥವಾ ಟೈಮ್ ಬರ್ಲಿ ಅಂತ ಇವರು ಕಾಯ್ತಾ ಇದ್ರು. ನಿಮ್ಗೆ ಹೇಳ್ಬೇಕಾ ಬೇಡವಾ, ಟೈಮ್ ಬರ್ಲಿ ಅಂತ ಕಾಯ್ತಾ ಇದ್ದಿರ್ಬೋದು. ಈ ಸತ್ಯ ನಿಮ್ಗೆ ಅವ್ರು ಹೇಳಲಿಕ್ಕೆ ಇಷ್ಟು ತುಂಬಾನೇ ಟೈಮ್ ತಕೊಂಡಿದ್ದಾರೆ. ಈಗ ಅವ್ರು ಹೇಳ್ತಿದ್ದಾರೆ ಈ ಸತ್ಯ ಅವ್ರ ಬಗ್ಗೆ, ಥರ್ಡ್ ಪಾರ್ಟಿ ಬಗ್ಗೆ ನೀವೇನ್ ತಿಳ್ಕೊಂಡಿದ್ದೀರಾ ಅದರ ಸತ್ಯ ಹೇಳ್ತಿದ್ದಾರೆ. ಈ ಸತ್ಯ ಹೇಗಿರ್ತದೆ ಅಂತ ಹೇಳಿದ್ರೆ, ಇವರು ಹೇಳೋ ಮಾತು, ಇವರು ತುಂಬಾ ಅಂದ್ರೆ ಆ ಇವರು ತುಂಬಾ ಕೆಲವೊಮ್ಮೆ ಸಾಫ್ಟ್ ಆಗಿ ಸಹ ಮಾತಾಡ್ಬೋದು, ಕೆಲವೊಮ್ಮೆ ಸ್ವಲ್ಪ ಜೋರಾಗಿ ಸಹ ಮಾತಾಡ್ಬೋದು. ಇದೊಂಥರ ಈ ವ್ಯಕ್ತಿ ಬಂದು ನಿಮ್ಗೆ ಏನೋ ಒಂದು ಶಾಕಿಂಗ್ ನ್ಯೂಸ್ ಹೇಳ್ತಾರೆ. ಒಂಥರ ನಿಮ್ಗೆ ಶಾಕ್ ಆಗ್ತಾ ಇದನ್ನು ಕೇಳಿ ಒಂಥರ ಅಥವಾ ಇವ್ರು ನಿಮ್ಗೆ ಕಾಲ್ ಮಾಡಿ ಒಂದು ಶಾಕಿಂಗ್ ನ್ಯೂಸ್ ಹೇಳ್ಬೋದು ಈ ಫ್ಯಾಮಿಲಿ ಬಗ್ಗೆ, ಅಥವಾ ನಿಮ್ಮ ಫ್ಯಾಮಿಲಿ ಇರ್ಬೋದು ಅಥವಾ ಅವರ ಫ್ಯಾಮಿಲಿ ಬಗ್ಗೆ ಒಂದು ಶಾಕಿಂಗ್ ನ್ಯೂಸ್ ಹೇಳ್ಬೋದು ನಿಮ್ಗೆ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತದೆ ನಿಮ್ ಜೀವನದಲ್ಲಿ. ಸೊ ಇಲ್ಲಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ಬ್ಯಾಲೆನ್ಸ್ ಇದರ ನಂತರ ನಿಮ್ ಜೀವನದಲ್ಲಿ ತುಂಬಾನೇ ಚೇಂಜಸ್ ಆಗ್ಬಹುದು. ಸಡನ್ ನಿಮಗೊಂದು ಅವೇಕನಿಂಗ್ ಆಗ್ಬಹುದು. ಫಾಸ್ಟ್ ಮೂಮೆಂಟ್ ಇದೆ ಇದು.
ನಿಮ್ಗೆ ಕ್ಲಾರಿಟಿ ಬರ್ತದೆ ಜೀವನದಲ್ಲಿ. ತುಂಬಾನೇ ಒಂದು ಶಾಕಿಂಗ್ ನ್ಯೂಸ್ ಹೇಳ್ತಾರೆ ಇವ್ರು ನಿಮ್ಗೆ. ಶಾಕಿಂಗ್ ನ್ಯೂಸ್ ಇದೆ ಫೈಲ್ ನಂಬರ್ 3. ಕೆಲವರಿಗೆ ಪಾರ್ಟ್ನರ್, ಇನ್ ಕೆಲವರಿಗೆ ಇವರು ಹಿರಿಯ ವ್ಯಕ್ತಿ ಅಂದ್ರೆ ಗಣ್ಯ ವ್ಯಕ್ತಿ ಇವರು ಬಂದು ಹೇಳ್ತಾರೆ. ಫ್ಯಾಮಿಲಿ, ಗಂಡ ಹೆಂಡತಿ ಮಕ್ಕಳು ಇರ್ಬೋದು ಅಥವಾ ಅವರ ಅಪ್ಪ ಅಮ್ಮ ಇರ್ಬೋದು. ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.